ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಕಾಂಪಿಟೇಷನ್ ಇಡ್ತಾ ಇದ್ದೀನಿ. ಆ ಕಾಂಪಿಟೇಷನ್ ಯಾಕೆ ಅಂತ ಅಂದರೆ ಪರಿಸರಕ್ಕೋಸ್ಕರ. ಪ್ರಕೃತಿಯಿಂದ ಎಷ್ಟು ಲಾಭ ಇದೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರೋ ವಿಷಯ. ಅದನ್ನು ಚೆನ್ನಾಗಿ ಉಳಿಸ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ. ಈ ಸುಂದರವಾದ ಪ್ರಕೃತಿಗೋಸ್ಕರ ನಾವೊಂದು ಸಣ್ಣ ಪ್ರಯತ್ನನ ಮಾಡೋಣ. ಅದಕ್ಕೆ ಏನು ಮಾಡಬೇಕು ಅಂದರೆ ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಕೋಕೆಡಾಮ ಮಾಡಬೇಕು. ಕೋಕೆಡಾಮನ ಹೇಗೆ ಮಾಡೋದು, ಈ ಕಾಂಪಿಟೇಷನ್ದು ನೆಕ್ಸ್ಟ್ ಪ್ರೊಸೀಜರ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಈ ಕಾಂಪಿಟೇಷನ್ಗೆ ಕೋಕೆಡಾಮನೇ ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ಈ ಕೋಕೆಡಾಮದಲ್ಲಿ ನಾವು ಯೂಸ್ ಮಾಡೋವಂಥ ಎಲ್ಲ ಮೆಟೀರಿಯಲ್ಸು ನ್ಯಾಚುರಲ್ ಆಗಿರುತ್ತೆ. ಎಲ್ಲ ಪ್ರಕೃತಿಯಿಂದ ಸಿಗೋವಂಥ ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ನಾವು ಕೋಕೆಡಾಮ ಮಾಡೋದು. ನಾವು ಹೆಚ್ಚಾಗಿ ಗಿಡಗಳನ್ನ ಬೆಳೆಸೋದಕ್ಕೆ ಪ್ಲಾಸ್ಟಿಕ್ ಪಾಟ್ಗಳನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಈ ಕೋಕೆಡಾಮ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಆಗಿರುತ್ತೆ. ಈ ಕೋಕೆಡಾಮ ಮಾಡೋದ್ರಿಂದ ಪ್ಲಾಸ್ಟಿಕ್ನ ಸ್ವಲ್ಪ ಅವಾಯ್ಡ್ ಮಾಡಬಹುದು. ಇವಾಗ ಮಳೆಗಾಲ ಇರೋದ್ರಿಂದ ಎಲ್ಲ ಕಡೆ ಚೆನ್ನಾಗಿ ಮಳೆ ಬಂದು ಈ ರೀತಿ ಮಾಸ್ ಬೆಳೆದಿರುತ್ತೆ. ಕಾಂಪೌಂಡ್ ಮೇಲೆ ಅಥವಾ ಕಟ್ಟೆಗಳ ಮೇಲೆ ಈ ರೀತಿ ಮಾಸ್ ಬೆಳೆದಿರುತ್ತೆ. ಈ ಮಾಸ್ನ ಯೂಸ್ ಮಾಡಿಕೊಂಡು ಕೋಕೆಡಾಮನ ಮಾಡಬಹುದು. ಫಸ್ಟು ಕೋಕೆಡಾಮ ಮಾಡೋದಕ್ಕೆ ಯಾವುದಾದ್ರೂ ಪ್ಲ್ಯಾಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಶಾರ್ಟ್ ಆಗಿರೋವಂಥ ಪ್ಲ್ಯಾಂಟ್ಸೇ ಆಗಬೇಕು. ತುಂಬ ಉದ್ದ ಬೆಳೆಯುವಂಥ ಪ್ಲ್ಯಾಂಟ್ಸ್ ಚೆನ್ನಾಗಿ ಕಾಣಿಸಲ್ಲ. ತುಂಬ ಫಾಸ್ಟಾಗಿ ಗ್ರೋ ಆಗೋವಂಥ ಪ್ಲ್ಯಾಂಟ್ಸ್ನ ತೊಗೋಬಾರ್ದು. ಯಾವುದೇ ಇಂಡೋರ್ ಪ್ಲ್ಯಾಂಟ್ಸ್ನ ತೊಗೋಬೋದು. ಸ್ಪೈಡರ್ ಪ್ಲ್ಯಾಂಟ್ಸ್, ಪೋಥೋಸ್ ಅಥವಾ ಪಾಮ್ ಟೈಪ್ ಇರೋವಂಥ ಯಾವುದೇ ಪ್ಲ್ಯಾಂಟ್ಸ್ನ ತೊಗೋಬೋದು. ಕೋಕೆಡಾಮ ಬಾಲ್ ಶೇಪಲ್ಲಿರುತ್ತೆ. ಈ ಬಾಲ್ನ ಮಾಡೋದಕ್ಕೆ ಕೋಕೋಪಿಟ್ ಮತ್ತು ಕಾಂಪೋಸ್ಟ್ ಇದೆರಡೂ ಈಕ್ವಲ್ ಆಗಿ ಹಾಕೋಬೋದು. ಇದ್ರ ಜೊತೆಗೆ ಮಣ್ಣನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಕೋಕೋಪಿಟ್ ತುಂಬ ಹುಡಿಯಾಗಿರೋದ್ರಿಂದ ನಾವು ಬಾಲ್ ಮಾಡಬೇಕಾದ್ರೆ ತುಂಬ ಬೇಗ ಅಂಟ್ಕೊಳ್ಳಲ್ಲ. ಮಣ್ಣನ್ನು ಸೇರಿಸ್ಕೊಂಡ್ರೆ ತುಂಬ ಬೇಗ ಅಂಟಿಸ್ಬೋದು. ಚೆನ್ನಾಗಿ ಅಂಟುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಲ್ ರೀತಿ ಮಾಡ್ಕೋಬೇಕು. ಫಸ್ಟ್ ಟೈಮ್ ಕೋಕೆಡಾಮ ಮಾಡೋರಿಗೆ ಒಂದೇ ಸಲಕ್ಕೆ ಈ ಬಾಲ್ ರೀತಿ ಬರಲ್ಲ. ಆ ಮಣ್ಣು ಬಿಟ್ಕೊಳ್ತಾ ಇರುತ್ತೆ. ತುಂಬ ಪೇಷನ್ಸಲ್ಲಿ ನೀವು ಟ್ರೈ ಮಾಡ್ತಾ ಇರಬೇಕು. ಬಾಲ್ನ ಅರ್ಧಕ್ಕೆ ಕಟ್ ಮಾಡಿ ಮಧ್ಯಕ್ಕೆ ಗಿಡನ ಸೇರಿಸ್ಕೊಂಡು ಪುನಃ ಮಣ್ಣನ್ನು ಸೇರಿಸ್ಕೊಂಡು ನೀಟಾಗಿ ಬಾಲ್ ಶೇಪಲ್ಲಿ ಬರೋ ಥರ ಮಾಡಬೇಕು. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಮಣ್ಣನ್ನು ಸೇರಿಸ್ಕೊಳ್ತಾ ಹೋಗ್ಬೋದು. ನೀಟಾಗಿ ಬಾಲ್ ರೆಡಿ ಆದಮೇಲೆ ಈ ಮಾಸ್ನ ಅಂಟಿಸ್ಕೊಂಡು ಹೋಗಬೇಕು. ನಾನು ಮೊದಲೇ ಹೇಳಿದಾಗೆ ಫಸ್ಟ್ ಟೈಮ್ ಕೋಕೆಡಾಮ ಮಾಡೋರಿಗೆ ಒಂದೇ ಸಲಕ್ಕೆ ರೌಂಡ್ ಶೇಪ್ ಬರಲ್ಲ. ಈ ಮಾಸ್ ನೀಟಾಗಿ ಅಂಟ್ಕೊಳ್ತಾ ಇರಲ್ಲ. ಆದರೂ ನೀವು ಟ್ರೈ ಮಾಡಿ ಅಂಟಿಸ್ತಾ ಹೋಗಬೇಕು. ಗಟ್ಟಿಯಾಗಿ ಪ್ರೆಸ್ ಮಾಡಿ ಅಂಟಿಸ್ಬೇಕು. ಕೋಕೆಡಾಮನ ಮಾಸ್ ಬದಲು ಈ ರೀತಿ ಬಟ್ಟೆಗಳಿಂದ ಕೂಡ ಮಾಡ್ತಾರೆ. ಕಾಟನ್ ಹ್ಯಾಂಡ್ ಕವರ್ಸ್ ಅಥವಾ ತಾಂಬೂಲ ಕವರ್ಸ್ನ ಕಟ್ ಮಾಡಿಬಿಟ್ಟು ಈ ರೀತಿ ಕೂಡ ಮಾಡಬಹುದು. ಯಾವ ರೀತಿ ಮಾಡಿದ್ರೂ ಲಾಸ್ಟಲ್ಲಿ ಒಂದು ದಾರದಿಂದ ಗಟ್ಟಿಯಾಗಿ ಕಟ್ಕೋಬೇಕು. ಕಲರ್ಫುಲ್ ಆಗಿ ಕಾಣಿಸ್ಬೇಕು ಅಂದರೆ ಯಾವುದಾದ್ರೂ ಬ್ರೈಟ್ ಆಗಿರೋ ಉಲನ್ ದಾರದಿಂದ ಈ ರೀತಿ ಮಾಡಬಹುದು. ವೈರ್ ಅಥವಾ ನೈಲಾನ್ ದಾರ ಬಳಸದೇ ಇರೋದು ಒಳ್ಳೆಯದು. ಯಾಕಂದರೆ ಅದರಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳಲ್ಲ. ಆದಷ್ಟು ಕಾಟನ್ ದಾರಗಳಿಂದ ಕಟ್ಟೋದು ಒಳ್ಳೆಯದು. ಈ ಕೋಕೆಡಾಮ ರೆಡಿ ಆದಮೇಲೆ ಅದನ್ನು ಈ ರೀತಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ನೀವು ಇಂಡೋರಲ್ಲಿ ಟೀಪಾಯ್ ಮೇಲೆ ಅಥವಾ ಟೇಬಲ್ ಮೇಲೆ ಇಟ್ಕೋಬೋದು. ಹ್ಯಾಂಗಿಂಗ್ ಪಾಟ್ ಥರ ಹಗ್ಗದಿಂದ ಕಟ್ಬಿಟ್ಟು ಕೂಡ ಹ್ಯಾಂಗ್ ಮಾಡ್ಬೋದು. ಹ್ಯಾಂಗ್ ಮಾಡೋರು ಫುಲ್ ಸನ್ಲೈಟಲ್ಲಿ ಹಾಕಿದರೆ ಮಾಸ್ ತುಂಬ ಬೇಗ ಡ್ರೈ ಆಗುತ್ತೆ. ನೆರಳಲ್ಲಿ ಹಾಕ್ಬೋದು ಅಥವಾ ಸೆಮಿ ಶೇಡಲ್ಲಿ ಹಾಕ್ಬೋದು. ಇವಾಗ ಈ ಕೋಕೆಡಾಮಗೆ ನೀರು ಯಾವ ರೀತಿ ಹಾಕೋದು ಅಂತ, ನೀರನ್ನು ಸ್ಪ್ರೇ ಮಾಡ್ಬೋದು ಅಥವಾ ಈ ಬಾಲನ್ನು ಕೆಳಗಡೆ ಇಟ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಮುಳುಗಿಸ್ಬಿಟ್ಟು ತೆಗೆದಿಡ್ಬೋದು. ಇವಾಗ ಮಳೆಗಾಲ ಆಗಿರೋದ್ರಿಂದ ಮಾಯ್ಶ್ಚರ್ ಇರುತ್ತೆ. ವಾರದಲ್ಲಿ ಒಂದಿನ ಮಾತ್ರ ನೀರು ಸಾಕಾಗುತ್ತೆ. ನೀವು ಹ್ಯಾಂಗ್ ಮಾಡಿರೋವಂಥ ಜಾಗದಲ್ಲಿ ಬಿಸಿಲು ಜಾಸ್ತಿ ಬೀಳ್ತಾ ಇದ್ದು ತುಂಬ ಬೇಗ ಡ್ರೈ ಆಗ್ತಾ ಇದ್ದರೆ ವಾರದಲ್ಲಿ 2 ಸಲ ಅಥವಾ 3 ಸಲ ಹಾಕಬೇಕಾಗತ್ತೆ. ಇದಿಷ್ಟು ಕೋಕೆಡಾಮ ಮಾಡೋದ್ರ ಬಗ್ಗೆ ಆಯಿತು. ಇವಾಗ ಕಾಂಪಿಟೇಷನ್ ವಿಷಯಕ್ಕೆ ಬರೋಣ. ಕೋಕೆಡಾಮ ಕಾಂಟೆಸ್ಟ್ ಯಾವ ರೀತಿ ಅಂದರೆ, ನೀವು ಮನೆಯಲ್ಲೇ ಕೋಕೆಡಾಮ ಮಾಡಬೇಕು. 1 ಮಾಡ್ಬೋದು, 2 ಮಾಡ್ಬೋದು ಅಥವಾ ಎಷ್ಟು ಬೇಕಾದರೂ ಮಾಡಬಹುದು. ಆದಷ್ಟು ನ್ಯಾಚುರಲ್ ಆಗಿ ಸಿಗೋವಂಥ ಮೆಟೀರಿಯಲ್ಸ್ನೇ ಯೂಸ್ ಮಾಡಬೇಕು. ಇವಾಗ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಮಾಸ್ ಸಿಗುತ್ತೆ. ಮಾಸ್ನ ಯೂಸ್ ಮಾಡಿ ಅದು ಸಿಗಲಿಲ್ಲ ಅಂತಂದರೆ ಬರೀ ಮಣ್ಣನ್ನು ಥ್ರೆಡ್ಡಿಂದ ಕಟ್ಬಿಟ್ಟು ಮಾಡ್ತಾರೆ. ನೀವು ಯಾವ ರೀತಿ ಬೇಕಾದರೂ ಮಾಡಬಹುದು. ನೀವು ಮಾಡಿರೋ ಕೋಕೆಡಾಮದು ಫೋಟೋ ತೆಗೆದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನನಗೆ ಕಳಿಸ್ಬಹುದು. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎರಡರಲ್ಲೂ ನನ್ನ ಪೇಜು ಲೈಫ್ ವಿತ್ ಗ್ರೀನ್ಸ್ ಆ್ಯಂಡ್ ಕರಿ ಅನ್ನೋ ಹೆಸರಲ್ಲೇ ಇದೆ.
ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿನೇ ಮಾಡಬೇಕು ಅಂತ ಇಲ್ಲ, ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು, ನೀವು ಎಷ್ಟು ಕೊಕೆಡಮ್ಮ ಬೇಕಾದರೂ ಮಾಡ್ಬೋದು. ನೀವು ಇವತ್ತೇ ಕೊಕೆಡಮ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗಿಲ್ಲ, ಇನ್ನೂ ಟೈಮ್ ಇದೆ. ಲಾಸ್ಟ್ ಡೇಟ್ ಆಗಸ್ಟ್ 30ನೇ ತಾರೀಕು, ಅಷ್ಟರೊಳಗೆ ನೀವು ಫೋಟೋಸ್ನ ಕಳಿಸ್ಬೇಕು. ಈ ಕಾಂಪಿಟೇಷನಲ್ಲಿ 3 ಜನ ಲಕ್ಕಿ ವಿನ್ನರ್ಸ್ ಇರ್ತಾರೆ. ಆ ಲಕ್ಕಿ ವಿನ್ನರ್ಸ್ಗೆ ನಾನು ನನ್ನ ಹತ್ರ ಇರೋ 5 ರೀತಿ ಪ್ಲ್ಯಾಂಟ್ಸ್ನ ಗಿವ್ ಅವೇ ಆಗಿ ಕೊಡ್ತಾ ಇದ್ದೀನಿ. ಆ 3 ಜನ ಲಕ್ಕಿ ವಿನ್ನರ್ಸು ನನ್ನ ಹತ್ರ ಇರೋ ಯಾವುದೇ ಗಿಡಗಳನ್ನ ಅವರು ಚೂಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಯಾವುದೇ ಖರ್ಚಿಲ್ದೇ ಹಾಗೆ ಪರಿಸರಕ್ಕೆ ತುಂಬ ಹತ್ತಿರವಾಗಿರೋವಂಥ ಈ ಕೊಕೆಡಾಮನ ನೀವೆಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಕೊಕೆಡಾಮ ಅನ್ನೋದು ಒಂದು ಯುನೀಕ್ ಫಾರ್ಮ್ ಆಫ್ ಡೆಕೋರೇಷನ್. ನೋಡೋಕ್ಕೆ ಎಷ್ಟು ಡೆಕೋರೇಟಿವ್ ಆಗಿ ಕಾಣಿಸುತ್ತೋ ಮೈಂಡಿಗೂ ಅಷ್ಟೇ ರಿಲ್ಯಾಕ್ಸ್ ಮಾಡುತ್ತೆ. ಈ ಕೊಕೆಡಾಮ 1 ವರ್ಷ ತನಕ ಅಂತೂ ಬಂದೇ ಬರುತ್ತೆ. ಸಮ್ಮರ್ ಸ್ಟಾರ್ಟ್ ಆದಾಗ ಈ ಮಾಸ್ ಎಲ್ಲ ಪೂರ್ತಿ ಡ್ರೈ ಆಗಿ ಈ ಬಾಲ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ನೆಕ್ಸ್ಟ್ ಇಯರ್ ಮಳೆಗಾಲ ಬಂದಾಗ ಸ್ವಲ್ಪ ಮಣ್ಣನ್ನು ಸೇರಿಸಿ ಪುನಃ ಮಾಸನ್ನು ನೀವು ಅಂಟಿಸ್ಬೋದು. ಈ ಹ್ಯಾಂಗ್ ಮಾಡಿರೋಂಥ ಸಿಂಗೋನಿಯಂ ಪ್ಲಾಂಟ್ ಇದೆಯಲ್ಲ, ಇದು ಲಾಸ್ಟ್ ಇಯರ್ ಮಾಡಿರೋದು. ಈ ವರ್ಷ ಸ್ವಲ್ಪ ಮಣ್ಣನ್ನು ಸೇರಿಸಿ ಮಾಸ್ನ ಅಂಟಿಸಿದ್ದೀನಿ. ಹೀಗೆ ಒಂದು ಕೊಕೆಡಾಮ ಮಾಡಿದ್ಮೇಲೆ 2 ವರ್ಷ ತನಕ ಅಂತೂ ಬಂದೇ ಬರುತ್ತೆ. ಜಾಗನೂ ಸೇವ್ ಆಗುತ್ತೆ. ಯಾವುದೇ ಪಾಟಿನ ಖರ್ಚು ಇಲ್ದೇ ಆಗೋವಂಥ ಒಂದು ಬ್ಯೂಟಿಫುಲ್ ಆಗಿರೋ ಡೆಕೋರೇಟಿವ್ ಪ್ಲಾಂಟ್ನ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.